ಇವತ್ತಾಗಿದೆ ನಮ್ಮದು ಡೇ 3 ಇನ್ ಪಾಂಡಿಚೇರಿ. ತುಂಬ ಜನ ಬಂದ್ಬಿಟ್ಟು ಕೆಫೆಸು ಬೀಚಸ್ ಮಾತ್ರ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾರೆ, ಬಟ್ ಇನ್ನೊಂದು ಅರೌಂಡ್ ಹಿಡನ್ ಜೆಮ್ ಸಹ ಇದೆ. ಇವತ್ತು ನಾವು ಹೋಗ್ತಾ ಇದ್ದೀವಿ ಒಂದು ಪಿಚಾವರಂ ಅಂತ ಒಂದು ಪ್ಲೇಸು. ಇದು ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಇದೆ. ಮತ್ತು ಚಿದಂಬರಮಲ್ಲಿ ನಟರಾಜ ಟೆಂಪಲ್ ಸಹ ಇದೆ. ಅದು ಬಿಗ್ಗೆಸ್ಟ್ ನಟರಾಜ ಟೆಂಪಲ್ ಇನ್ ಇಂಡಿಯಾ ಅಂತಲೇ ಹೇಳ್ಬೋದು. ಇವಾಗ ಅದನ್ನು ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 70 ಕಿಲೋಮೀಟರ್ಸ್ ಆಗುತ್ತೆ. ಅಲ್ಲಿಗೆ ಹೋಗ್ಬೇಕಾದ್ರೆ ನಾವು ಇವಾಗ ಒಂದು ಬಸ್ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಪ್ರಯಾಣ ಮಾಡೋಣ ಬನ್ನಿ. ನಾವು ಇವಾಗ ಹೊರಟಿದ್ದೀವಿ ಚಿದಂಬರಮಿಂದ ಪಿಚಾವರಂಗೆ. ಸೊ ಇವಾಗ ಇಲ್ಲಿಂದ ಆಲ್ಮೋಸ್ಟ್ ಒಂದು 15 ಕಿಲೋಮೀಟರ್ಸ್ ಆಗುತ್ತೆ ಅಂತ ಗೊತ್ತಾಯಿತು. ಬಸ್ಸಲ್ಲಿ ಆಲ್ರೆಡಿ ಇದ್ದೀವಿ. ನಾವೆಲ್ಲ ತಿಳ್ಕೊಂಡಂಗೆ ಇಂಡಿಯಾದಲ್ಲಿ 4 ಥರ ಫಾರೆಸ್ಟ್ ಇರುತ್ತೆ. ಒಂದು ಡೆನ್ಸ್ ಫಾರೆಸ್ಟ್ ಅಂತಾರೆ, ಒಂದು ಮಾಡರೇಟ್ ಫಾರೆಸ್ಟು, ಮತ್ತೊಂದು ಓಪನ್ ಫಾರೆಸ್ಟ್ ಅಂತ ಇದೆ, ಮತ್ತು ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಇದೆ. ಇವತ್ತು ಎಕ್ಸ್ಪ್ಲೋರ್ ಮಾಡೋಕೆ ಹೋಗ್ತಾ ಇದ್ದೀವಿ ವರ್ಲ್ಡ್ ಸೆಕೆಂಡ್ ಬಿಗ್ಗೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ನ. ಸೊ ಪಿಚಾವರಂ ಬಂದಿದೆ, ಇಳಿತಾ ಇದೀವಿ ಬಸ್ಸಲ್ಲಿ. ಇವಾಗ ತಾನೇ ಪಿಚಾವರಂ ಜಸ್ಟ್ ರೀಚ್ ಆದ್ವಿ. ಚಿದಂಬರಮಿಂದ ಇಲ್ಲಿಗೆ ಬರೋಕ್ಕೆ ಆಲ್ಮೋಸ್ಟ್ 30 ಮಿನಿಟ್ಸ್ ಆಗುತ್ತೆ, 15 ಕಿಲೋಮೀಟರ್ಸ್ ಆಗುತ್ತೆ. ಬಸ್ಸಲ್ಲಿ 20 ರೂಪೀಸ್ ಪರ್ ಹೆಡ್ ಕಲೆಕ್ಟ್ ಮಾಡ್ಕೊತಾರೆ. ಸೊ ತುಂಬ ಸೀನಿಕ್ ಆಗಿದ್ದು. ಬರ್ತಾ ಲೆಫ್ಟ್ ಸೈಡಲ್ಲೆಲ್ಲ ನಿಮಗೆ ಕೆನಲ್ಸ್ ಕಾಣುತ್ತೆ, ಮತ್ತು ಹಾಗೆಯೇ ಎಷ್ಟೊಂದು ಗದ್ದೆಗಳೆಲ್ಲ ಇದೆ. ಸೊ ಡ್ರೈವ್ ಮಾತ್ರ ಸಖತ್ ಚೆನ್ನಾಗಿತ್ತು. ಇವಾಗ ನಾವು ಸಫಾರಿ ನೋಡಬೇಕು ಅಂತ ಹೋಗ್ತಾ ಇದ್ದೀವಿ. ಆಮೇಲೆ ಸಫಾರಿಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೋಗ್ತಿದ್ದೀವಿ, ಮ್ಯಾಂಗ್ರೋವ್ ಫಾರೆಸ್ಟ್ ಸಫಾರಿನ. ಇಲ್ಲಿ ನೋಡ್ಬೋದು, ಇಲ್ಲಿ 2 ಥರ ಆಪ್ರೇಟ್ ಮಾಡ್ತಾರೆ. ಒಂದು ತಮಿಳ್ನಾಡು ಟೂರಿಸಂ ಡಿಪಾರ್ಟ್ಮೆಂಟು, ಆ ಕಡೆ ಒಂದು ಬೋಟಿಂಗ್ ಇದೆ, ಅಲ್ಲಿಯೂ ಸಹ ಟಿಕೆಟ್ ಕೊಡ್ತಾರೆ. ಅದು ತಮಿಳ್ನಾಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹ್ಯಾಂಡಲ್ ಮಾಡೋದು. ಸೊ ನಾವು ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹ್ಯಾಂಡಲ್ ಮಾಡ್ತಾರೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎರಡು ಏನು ಸ್ಪೆಷಲ್ ಏನಿಲ್ಲ, ಎಲ್ಲ ಸೇಮ್ ಕೆನಲಲ್ಲೇ ಕರ್ಕೊಂಡು ಹೋಗ್ತಾರೆ. ಅದು ಸೇಮ್ ಮ್ಯಾಂಗ್ರೋವ್ ಫಾರೆಸ್ಟೇ ತೋರಿಸ್ತಾರೆ, ಬಟ್ ನಾವು ಅಲ್ಲಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸಿಗೆ ಬಂದಿದ್ದೀವಿ. ಅವರೇ ಇದನ್ನೆಲ್ಲ ರನ್ ಮಾಡ್ತಾ ಇರೋದು. ಸೊ ಡಿಫ್ರೆಂಟ್ ಟೈಪ್ ಆಫ್ ಪ್ಲಾಂಟ್ ಸ್ಪೀಷೀಸ್ ಏನಿದೆ ಮ್ಯಾಂಗ್ರೋವ್ನಲ್ಲಿ, ಅದ್ರದ್ದೆಲ್ಲ ಇನ್ಫಾರ್ಮೇಷನ್ ಕೊಡೋಕ್ಕೆ ಅಂದ್ಬಿಟ್ಟು ಇದೆಲ್ಲ ಮಾಡಿದ್ದಾರೆ. ಸೊ ಇದು ಫ್ರೀ ಎಂಟ್ರಿ, ಏನು ದುಡ್ಡೇನು ಚಾರ್ಜ್ ಏನಿಲ್ಲ, ಬಂದು ನೋಡ್ಬೋದು. ಸೊ ನೋಡ್ಬೋದು ಇಲ್ಲಿ ಯಾವ ಥರದ್ದು ಅಂತ. ಇಫೋಬೇಸಿಯಾ ಕಾಂಬ್ರೇಸಿಯಾ ಅಂತ, ರೈಸೋಫೋರೇಸಿಯಾ ಅಂತ ಇದೆ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಇದಿದೆ. ಮತ್ತು ಯಾವ ಥರ ಇಲ್ಲಿ ಕ್ರ್ಯಾಪ್ಸ್ ಇರುತ್ತೆ ಅಂತ ಇದೆ ಇದು. ಸೊ ಫಿಡ್ಲರ್ ಕ್ರ್ಯಾಪ್ಸ್ ಅಂತ ಇದೆ. ಸೊ ನೈಸ್ ಲರ್ನಿಂಗ್. ಇವಾಗ ಜಾಕೆಟ್ ಕೊಟ್ಟಿದ್ದಾರೆ, ಜಾಕೆಟ್ ಹಾಕೊಂತ ಇದೀವಿ. ಇದೇ ಬೋಟ ನಮ್ದು, ನಮ್ಮ ಬೋಟು ರೆಡಿ ಇದೆ. ಸೊ ಇವಾಗ ಎಕ್ಸ್ಪ್ಲೋರೇಷನ್ ಶುರು ಮಾಡಬೇಕು. ಸೊ ಅಲ್ಲಲ್ಲಿ ನೆಟ್ಸ್ ಇದೆ, ಹಂಗಾಗಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಟ್ ಈಸ್ ರಿಯಲಿ ಫನ್. ಇವಾಗ ನಾವು ಮ್ಯಾಂಗ್ರೋವ್ ಫಾರೆಸ್ಟ್ ಒಳಗಡೆ ಡೀಪ್ ಆಗಿರೋ ಕೆನಲ್ ಒಳಗಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇದೆಲ್ಲ ಇತ್ತು, ಇದನ್ನೆಲ್ಲ ಇಳಿಸಿದ್ರು ಮೇಲ್ಗಡೆ ಸೀಲಿಂಗ್ ಎಲ್ಲ ತಗಲುತ್ತೆ ಅಂತ. ಆಮೇಲೆ ಫೋನಲ್ಲಿ ಇಟ್ಕೋಬೇಡಿ, ಕ್ಯಾಮ್ರಾ ಎಲ್ಲ ಸೈಡಲ್ಲಿ ಇಟ್ಕೊಂಡ್ರೆ ಬೀಳುತ್ತೆ ಅಂತ ಅಂದರು. ಈಗೆಲ್ಲ ಸಪ್ರೇಟಾಗಿ ಇಟ್ಟಿದ್ದೀವಿ. ಸೊ ದಿಸ್ ವಿಲ್ ಬಿ ವೆರಿ ಎಕ್ಸೈಟಿಂಗ್ ರೈಡ್. ಆಂಧ್ರ ಫಿಲಿಮ್ಸ್ ಎಲ್ಲ ಇಲ್ಲೆಲ್ಲ ಶೂಟ್ ಮಾಡಿದಾರಂತೆ. ಸೊ ಇದು ಸೆಕೆಂಡ್ ಬಿಗ್ಗೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಗೊತ್ತಾಯಿತು. ಫಸ್ಟ್ ಬಿಗ್ಗೆಸ್ಟ್ ಬಂದ್ಬಿಟ್ಟು ಸುಂದರ್ಬನ್ಸಲ್ಲಿ ಇರೋದು, ಅದು ವೆಸ್ಟ್ ಬೆಂಗಾಲ್ ಮತ್ತು ಬಾಂಗ್ಲಾದೇಶಿಗೆ ಸೇರುತ್ತೆ. ವೆಸ್ಟ್ ಬೆಂಗಾಲ್ಗೆ ಆಲ್ಮೋಸ್ಟ್ 40% ಸೇರುತ್ತೆ, ಬಾಂಗ್ಲಾದೇಶ್ಗೆ ಆಲ್ಮೋಸ್ಟ್ 60% ಸೇರುತ್ತೆ. ಅದು 1.4 ಲ್ಯಾಕ್ ಹೆಕ್ಟೇರ್ ಇರೋದು. ಇದು 1.1 ಹೆಕ್ಟೇರ್ ಲ್ಯಾಂಡಲ್ಲಿ ಇರೋದು ಅಂತ ಗೊತ್ತಾಯಿತು. ಸೊ ಸುಂದರ್ಬನ್ಸಲ್ಲಿ ವೆರಿ ಪಾಪ್ಯುಲರ್ ಫಾರ್ ಟೈಗರ್ಸ್ ಎಲ್ಲ ನಾವೆಲ್ಲ ಕೇಳಿದ್ದೀವಿ, ಅದೆಲ್ಲ ತುಂಬ ಪಾಪ್ಯುಲರ್ ಆಗಿದೆ ಅಲ್ಲಿ. ಸೊ ಇಲ್ಲಿ ಬಂದರೆ ತುಂಬ ಚೆನ್ನಾಗಿದೆ, ಇಲ್ಲೂ ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದು ಸಫಾರಿನ.
ಇಲ್ಲಿ ತಮಿಳ್ ಸೂಪರ್ ಸ್ಟಾರ್ ವಿಶಾಲ್ ಆ್ಯಕ್ಟ್ ಮಾಡಿರೋಂಥ ಕುಪ್ಪರಿ ವಾಲಮ್ಮ ಕರೆಕ್ಟ್ ಅಲ್ಲ, ಕುಪ್ಪರಿ ವಾಲಮ್ಮ ಫೈಟ್ ಸೀನ್ ಇಲ್ಲೇ ರೆಕಾರ್ಡ್ ಮಾಡಿರೋಂಥ ಅದು ರೀಸೆಂಟಾಗಿ ನಾವು ಬಂದಿದೆ. ಇನ್ಫ್ಯಾಕ್ಟ್ ನಾನು ಫಿಲ್ಮ್ ನೋಡಿಲ್ಲ, ಬಟ್ ದಶಾವತಾರಂ ಫಿಲ್ಮ್ ನೋಡಿದ್ದೀವಿ. ದಶಾವತಾರಮಲ್ಲಿ ಇಲ್ಲೆಲ್ಲ ಶೂಟ್ ಮಾಡಿದ್ದಾರೆ. ಫಸ್ಟ್ ಸಾಂಗ್ ಇಲ್ಲೇ ಶೂಟ್ ಮಾಡಿರೋದು. ಆವಾಗಲಿಂದ ಈ ಜಾಗ ತುಂಬ ಪಾಪ್ಯುಲರ್ ಆಗಿದೆ. ಅಂದರೆ ಮ್ಯಾಂಗ್ರೋವ್ ಫಾರೆಸ್ಟ್ ಪಿಚಾವರಂ ಇಟ್ ಬಿಕೇಮ್ ವೆರಿ ಪಾಪ್ಯುಲರ್. ನಾವು ಕರ್ನಾಟಕದಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಅಂದರೆ ಹೊನ್ನಾವರದಲ್ಲಿದೆ. ಹೊನ್ನಾವರ ಬೋರ್ಡ್ ವಾಕ್ ಅಂತ ಏನೋ ಹೆಸರದು, ಅದು ಕಾಂಡ್ಲಾ ಕಾಡು ಅಂತಲೂ ಸಹ ಹೇಳ್ತಾರೆ. ಅಷ್ಟೇ ಅಲ್ಲ, ಉಡುಪಿಲೂ ಸಹ ಇದೆ, ಉಡುಪಿ ಸಾಲಿಗ್ರಾಮದಲ್ಲೂ ಇದೆ. ನಾವೇನಾದ್ರು ಮ್ಯಾಂಗ್ರೋವ್ ಫಾರೆಸ್ಟ್ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ. ಸೊ ಇವಾಗ ಒಂದು ಕೆನಲ್ ಒಳಗಡೆ ಬಂದು ಈಗ ಸೆಕೆಂಡ್ ಕೆನಲ್ ಒಳಗಡೆ ಹೋಗ್ತಾ ಇದ್ದೀವಿ. ಓಪನ್ ಏರಿಯಾನೂ ಇದೆ. ನಾವು ಜಾಸ್ತಿ ಕೆನಲ್ ಒಳಗಡೆ ಹೋಗಬೇಕು ಅಂತ ಕೇಳಿದ್ದಕ್ಕೆ ಅವ್ರು ಕೆನಲ್ ಒಳಗಡೆ ಹೋಗೋಣ ಅಂತ ಅಂದರು. ಇದು ಅದಕ್ಕಿಂತ ಸ್ವಲ್ಪ ಡೀಪ್ ಆಗಿದೆ. ಸೊ ಬಗ್ಬಿಟ್ಟು ಹೋಗಬೇಕು, ಇಲ್ಲಾಂದರೆ ತಲೆಗೆಲ್ಲ ತಗಲುತ್ತೆ. ಈ ಕೆನಲಲ್ಲಿ ಡೀಪ್ ಆಗೂ ಇರುತ್ತಂತೆ. ಅಲ್ಲೆಲ್ಲ 4 to 5 feet ಇತ್ತು. ತುಂಬ ಜಾಸ್ತಿ ಇದೆ ಡೀಪ್ ಅಂತ ಹೇಳ್ತಾ ಇದ್ರು. ಬಟ್ ಅಮೇಝಿಂಗ್ ರೈಡ್, ಸಫರ್ ಇಸ್ ಟೂ ಗುಡ್. ಈ ಮ್ಯಾಂಗ್ರೋವ್ ಫಾರೆಸ್ಟು ಅಡ್ವಾಂಟೇಜಸ್ ತುಂಬಾ ಇದೆ. ಸುನಾಮಿ ಆಯಿತು 2004 ಅಂದ್ಕೊತೀನಿ. 2004 ಸುನಾಮಿ ಆಗಿದ್ದಾಗ ತುಂಬ ಡಿಸ್ಟ್ರಕ್ಷನ್ ಎಲ್ಲ ಅವಾಯ್ಡ್ ಮಾಡ್ತು. ಆಮೇಲೆ ಇದು ಫಿಶಸ್ಗೆಲ್ಲ ಒಳ್ಳೆ ಎಕೋಸಿಸ್ಟಮ್ ಬಿಲ್ಡ್ ಮಾಡುತ್ತೆ. ತುಂಬ ಮೈಗ್ರೇಟರಿ ಬರ್ಡ್ಸ್ನೆಲ್ಲ ಇದು ಪ್ರೊಟೆಕ್ಟ್ ಮಾಡುತ್ತೆ ಮ್ಯಾಂಗ್ರೋವ್ ಫಾರೆಸ್ಟು. ಅಷ್ಟೇ ಅಲ್ಲ, ಕಾರ್ಬನ್ ಡೈಆಕ್ಸೈಡ್ ಅಬ್ಸಾರ್ಪ್ಷನ್ನು ತುಂಬ ಜಾಸ್ತಿ ಆಗುತ್ತೆ ಅಂತ ಓದಿದೆ ಆರ್ಟಿಕಲಲ್ಲಿ. ಸೊ ನೈಸ್. ಈ ರೈಡ್ ಇವಾಗ ತಾನೇ ಜಸ್ಟ್ ಮುಗಿಸ್ಕೊಂಬಂದ್ವಿ. ರೈಡ್ ತುಂಬ ಚೆನ್ನಾಯಿತು, ಸಫಾರಿ ರೈಡು. ಸೊ ಅಲ್ಲಿ 30 minutes, 40 minutes ಮತ್ತು 60 minutes ಅಂದರೆ 1 hourಗೆ ಅಂತ ಡಿಫ್ರೆಂಟ್ ಟೈಪ್ಸ್ ಆಫ್ ನಿಮಗೆ ಸಫಾರಿ ಇದೆ. ಒಂದೇ ಕೆನಲಲ್ಲೇ ಹೋಗೋದು. ತುಂಬ ಕೆನಲ್ಸಿಗೆ ಕರ್ಕೊಂಡು ಹೋಗ್ತಾರೆ 60 minutes ಆದರೆ. ಸೊ ವಿ ಥರೋಲಿ ಎಂಜಾಯ್ಡ್ ಇಟ್. ನಾವು ತೊಗೊಂಡಿದ್ದು 40 minutes ರೈಡು. ತುಂಬ ಚೆನ್ನಾಗಿತ್ತು, ನಾವು ಸಖತ್ ಎಂಜಾಯ್ ಮಾಡಿದ್ವಿ. ಈ ಸಫಾರಿ ರೈಡ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಸೊ ಇನ್ನು ನೆಕ್ಸ್ಟ್ ವಿಡಿಯೋ ಟಿಲ್ ದೆನ್ ಟ್ರಾವೆಲ್ ಮೋರ್ ಹ್ಯಾವ್ ಫನ್.